ಹೈಕಮಾಂಡ್ ಇಲ್ಲಿ ಫೈನಲ್ ಅಪ್ಪ ಉಳಿದವ್ರು ಯಾರೂ ಅಲ್ಲ. ಸ್ವತಃ ನಮ್ಮ ಖರ್ಗೆ ಅವರು ಇದ್ದು ಹೇಳ್ತಾ ಇದ್ದಾರೆ, ಇಲ್ಲಿ ಹೈಕಮಾಂಡ್ ಮುಂದೆ ಯಾರು ಇಲ್ಲ. ಹೈಕಮಾಂಡ್ ಅಂದರೆ ಯಾರು? ಅದಕ್ಕೆ ಬಿ ಜೆ ಪಿಗೆ ಅರ್ಥ ಹಚ್ತಾರೆ. ಇಲ್ಲ ರಾಹುಲ್ ಗಾಂಧಿ ಅವರು ಅವ್ರಕ್ಕೆ ಮನೆ ತಂದವರು ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥವ್ರು ಅಂತ ಆರೋಪ ಮಾಡ್ತಾರೆ. ಅದಿರಲಿ, ಎಲ್ಲ ಪಾರ್ಟಿಯಲ್ಲಿ ಅದು ಇರೋದನ್ನು ಆ ಮಾತು ಬೇರೆ. ಇಲ್ಲೇ ಏನಪ್ಪ ಅಂದ್ರೆ ಅದೇ ಕಾಲಕ್ಕೆ ಇನ್ನೊಂದು ಮಾತು ಕ್ಲಿಯರ್ ಕಟ್ ಆಗಿಲ್ಲ, ನಾವು ಡಿಸ್ಕಷನ್ ಮಾಡಬೇಕಾಗ್ಯದ. ಏನಪ್ಪ ಅಂತಂದ್ರೆ ಈ ನಮ್ಮ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ, ಇಲ್ಲೇ ನಾಯಕತ್ವ ಬದಲಾವಣೆ ಬಗ್ಗೆ ನೀವೇನು ಪ್ರಶ್ನೆ ಮಾಡ್ತಾಯಿದ್ದೀರಿ, ಅದೇನು ಸಮಸ್ಯೆ ಕ್ರಿಯೇಟ್ ಮಾಡ್ತಾಯಿದ್ದೀರಿ, ಅದೇನು ಇಲ್ಲೇ ಇಲ್ಲ. ಯಾಕಂತಂದ್ರೆ ಅದೆಲ್ಲ ಊಹಾಪುವ ಹಂಗೆ ಮಾತಾಡೋದು ಅದೇನು ಆಗೋದಿಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೂ ವಿರೋಧ ಪಕ್ಷಗಳು ಮೇಲೆ ಟೇಕ ಮಾಡೋದನ್ನು ಬಿಟ್ಟಿಲ್ಲ. ಯಾಕಂದ್ರೆ ಡಿ ಕೆ ಶಿ ಅವ್ರನ್ನ, ಸತೀಶ್ ಅವ್ರನ್ನ, ಇನ್ನುಳಿದವ್ರನ್ನ ಟಾರ್ಗೆಟ್ ಮಾಡಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಮಾತ್ರ ಒಗ್ಗಟ್ಟಿದೆ ಅಂತ ತೋರಿಸೋ ಜೊತೆಗೇನು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಸಹಿತ ಕೆಲವೊಂದು ಘಟನೆಗಳಿಂದ ಸ್ಪಷ್ಟ ಆಗ್ತಾ ಬಂದದ್ದು. ಆದರೂ ಸಮೀಪದಲ್ಲಿ ಸರ್ಕಾರ ಬೀಳಲಿಕ್ಕಿಲ್ಲ. ಒಂದು ವೇಳೆ ಇವತ್ತು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಲಿ, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡಿರಿ, ಈ ಸತ್ತು ತುರ್ತಕ್ಕೆ ಮಾತ್ರ ಸರ್ಕಾರ ಬೀಳಲಿಕ್ಕಿಲ್ಲ. ಮತ್ತು ಅವ್ರಿಗೂ ಬೇಡಾಗಿದ್ದಾರೆ ಅದು. ಯಾಕೆ ಈಗ ಇದ್ದಿದ್ದು ಪೋಸ್ಟ್ ಸಣ್ಣ ಇಲ್ಲ. ಅವರು ಸತೀಶ್ ಅವರಿಗೆ PWD, ನಮ್ಮ ಇವರಿಗೆ ಅಧ್ಯಕ್ಷಗಿರಿ ಜೊತೆಗೆ ನೀರಾವರಿ ಮಿನಿಸ್ಟರ್ಶಿಪ್ ಡಿ ಕೆ ಶಿ ಅವರಿಗೆ ಎಲ್ಲ ಅನುಕೂಲಗಳು ಆಗ್ಲಿಕ್ಕಿದ್ದಾವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ನಾವು ಇನ್ನೂ ಅಷ್ಟು ಬೆಳ್ಕೊಬೇಕಾಗಿದೆ. ಇನ್ನೂ ಏನು ಬೇಕಾಗಿದ್ದಪ್ಪ ಕರ್ನಾಟಕ ಸಮಸ್ಯೆ ಏನು, ನಾವು ಏನು ಮಾಡಿದ್ರೆ ಕರ್ನಾಟಕ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ